ಓಂ ನಮಃ ಶಿವಾಯ. ನಿಜವಾಗ್ಲೂ ನಾನು ಇದಂತೂ ಶಪಥ ಮಾಡಿ ಹೇಳ್ತಾ ಇದ್ದೀನಿ. ದೇವರು ನನಗೆ ಚೀಟಿ ಹಾಕಿದಾಗ ನನಗೆ ಅದೇ ಕೊಟ್ಟರೆ, ಹೇಳ್ತಾರಲ್ವ ಎಲ್ಲ ದೇವ್ರಿದ್ದಾನೆ ಅಂತ ಎಲ್ಲರೂ ದೇವ್ರ ಮೇಲೆ ತಾನೇ ಹಾಕೋದು. ನಾನು ನಿಮ್ಮಂಗೆ ಅದೊಂದು ಕೆಲಸ ಮಾಡ್ಬಿಡ್ತೀನಿ. ಎಲ್ಲರೂ ದೇವ್ರಿದ್ದಾನೆ, ನಾವು ಆಯಿತು ದೇವ್ರಿದ್ದಾನೆ ಅಂತ ನಾನು ಚೀಟಿ ಹಾಕಿ ದೇವ್ರು ಏನಾನ ಅದು ಕೊಟ್ಟರೆ, ರಾಜಕೀಯನೇ ಕೊಟ್ಟರೆ, ಜನಗಳಿಗೋಸ್ಕರನೇ ಬದುಕು ಅಂತ ಕೊಟ್ಟರೆ ನಿಜ ಹೋರಾಡ್ತೀನಿ. ಸತ್ತರೆ ಸಾಯ್ತೀನಿ, ಬದುಕಿದ್ರೆ ಪ್ರಪಂಚನ ಅದೇ ಹೇಳಿಲ್ಲ ಮೊನ್ನೆ, ತಾಯಿಗೆ ತಾಯಿನಾಡಿನ ಕೊಟ್ಟಿರೋದು ನೋಡಿದ್ದೀರಾ? ತಾಯಿನಾಡಿಗೆ ತಾಯಿನ ಕೊಟ್ಟಿರೋದು ನೋಡ್ತೀರಾ? ನೋಡಿಸ್ತೀನಿ. ಇನ್ನೊಂದು, ಕೃಷ್ಣ ಬಂದು ಅರ್ಜುನಿಗೆ ಬೋಧೆ ಮಾಡ್ದ ಅಲ್ವಾ, ಅದೇ ಕೃಷ್ಣ ಕರ್ಣನಿಗೆ ಬೋಧೆ ಮಾಡಿ ಕರ್ಣ ಆ ಬೋಧನೆನ ಕೇಳಿದರೆ ಯುದ್ಧ ಏನಾಗ್ತಾಯಿತ್ತು, ಕುರುಕ್ಷೇತ್ರ ಯುದ್ಧ. ಇದೊಂದು ತಿಳ್ಕೊಳ್ರಿ, ನಮ್ಮ ಧರ್ಮ ಏನನ್ನೋದು ದುಡ್ಡು ಮಾಡೋ, ದೇವ್ರ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡೋರಿಗೆ ಪ್ರತಿಯೊಬ್ಬನಿಗೂ, ದೇವ್ರ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡೋನಿಗೆ ಪ್ರತಿಯೊಬ್ಬನಿಗೂ ನಾನೇನು ಅನ್ನೋದು ಪ್ರಪಂಚಕ್ಕೆ ನೋಡ್ತೀನಿ. ಅದೆಷ್ಟು ಜನನ ಅಡ್ಡ ಬರಲಿ, ಯಾರನ ಅಡ್ಡ ಬರಲಿ, ಏನನ ಆಗಲಿ, ತಲೆ ಮೇಲೆ ತಲೆ ಬೀಳಲಿ, ನಾನು ಓಪನ್ ಆಗಿ ಹೇಳಿದ್ಮೇಲೆ ಮಾಡೇ ಮಾಡ್ತೀನಿ. ಮಾಡಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಮನುಷ್ಯನೇ ಅಲ್ಲ ಅವನು. ಏನು ಹೇಳು, ನಾಲ್ಗೆ ಮೂಳೆ ಇಲ್ಲ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ, ಮಾತಾಡಿದ್ಮೇಲೆ ಮಾಡ್ತೀನಿ. ನಾನೇನು ಹೇಳಿ, ದೇವ್ರೇನ ದಾರಿ ಕೊಟ್ಟರೆ ಅದನ್ನೇ ಚೂಸ್ ಮಾಡು ಅಂತ, ನನ್ನ ಮೇಲೇ ಯುದ್ಧ ಮಾಡು ಅಂತ ಕೊಟ್ಟರೆ, ದೇವ್ರ ಹೆಸ್ಕೊಂಡು ದುಡ್ಡು ಮಾಡೋನ್ನ ಸರ್ಕಾರನ ಬದಲಾಯಿಸ್ಬೇಕು, ನಮ್ಮ ಭಾರತ ಸರ್ಕಾರನ ಬದಲಾಯಿಸ್ಬೇಕು. ಈ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನೋಡಿದ್ದೀರಾ, ಒಂದು ಸರ್ಕಾರದ ಬಗ್ಗೆ, ಮೋದಿ ಹೆಂಗೆ ಮಾಡಿದ್ರು, ಡಿ ಕೆ ಶಿವಕುಮಾರ್ ಹಿಂಗೆ ಮಾಡಿದ್ರು ಅಂತ. ಅವ್ರಿಗೆಲ್ಲ ಒಂದು ಪ್ರಶ್ನೆ, ಇನ್ಫ್ಲೂಯೆನ್ಸ್ ಮಾಡ್ತೀರಲ್ವಾ, ಏನಕ್ಕೋಸ್ಕರ ಮಾಡ್ತೀರಾ? ಡೆವಲಪ್ಮೆಂಟ್ ಆಗ್ತೈತೆ, ಓಕೆ, ಪ್ರಪಂಚ ಡೆವಲಪ್ಮೆಂಟ್ ಆಗ್ತಾಯಿದೆ, ಎಲ್ಲಿಂದ ಮೆಟೀರಿಯಲ್ಸ್ ಬರ್ತಾಯಿದೆ. ನಮ್ಮಲ್ಲಿರೋ ನಾವು ಕಳ್ತನ ಮಾಡಿದ್ರೆ ಗೊತ್ತಾಗಲ್ಲ, ಬೇರೆಯವ್ನು ಕಳ್ತನ ಮಾಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಕಳ್ಳ ಅಂತ. ಅದು ಹೆಂಗೆ ಗೊತ್ತಾ? ಮನೇಲಿರೋದನ್ನ ನಮ್ಮ ಮನೇಲಿರೋರೆ ಕಳ್ತನ ಮಾಡಿದ್ರೆ ಕಳ್ಳರಲ್ಲ ಅಂತೆ, ಬೇರೆಯವ್ರು ಬಂದು ನಮ್ಮ ಮನೇಲಿ ಕಳ್ತನ ಮಾಡ್ಕೊಂಡೋದ್ರೆ ಕಳ್ಳರಂತೆ. ಹಂಗಾದರೆ ಬ್ರಿಟಿಷ್ ಅವ್ರಿಗೂ ನಮಗೆ ಏನು ವ್ಯತ್ಯಾಸ ಹೇಳ್ರಿ? ನಮ್ಮ ಮನೇಲಿ ಕಳ್ತನ ಮಾಡಿದ್ರೆ ನಾವು ಕಳ್ಳರಲ್ಲ, ಬೇರೆಯವ್ರು ಬಂದು ನಮ್ಮ ಮನೆಗೆ ಕಳ್ತನ ಮಾಡಿದ್ರೆ ನನಗೆ ಕಳ್ಳರು ಅವರು, ಆಯಿತಾ? ಇದೊಂದು ಹೇಳ್ತೀನಿ ಕೇಳ್ರಿ ಪ್ರತಿಯೊಬ್ಬರಿಗೂ. ಆಯಿತು, ನಾನು ತಪ್ಪು ಮಾಡಿದ್ದೀನಿ ಜೀವನದಲ್ಲಿ, ತಪ್ಪು ಮಾಡಿರ್ತೀರ ಮನುಷ್ಯ, ಓಕೆನಾ? ಆ ತಪ್ಪುಗಳನ್ನು ತಿದ್ದುಪಡಿಯೋಕ್ಕೆ ಒಂದು ಚರಿತ್ರೆ ಸೃಷ್ಟಿ ಮಾಡಬೇಕಲ್ವಾ? ಅದೇ ಚರಿತ್ರೆ. ಆ ಚರಿತ್ರೆನ ನಾನು ಸೃಷ್ಟಿ ಮಾಡ್ತೀನಿ. ಏನು ಗೊತ್ತಾ? ಪ್ರತಿಯೊಂದನ್ನು ಒಂದೊಂದು ರೂಪಾಯಿನ ಸಂಪಾದನೆ ಮಾಡಬೇಕನ್ನೋ, ದೇವ್ರ ಹುಂಡಿಗೂ ಒಂದೊಂದು ರೂಪಾಯಿ ಹಾಕಬೇಕು ಅಂದ್ರೂ, ಒಂದು ಓದಿಗೆ, ಒಂದು ಜ್ಞಾನಕ್ಕೆ ಆಗಲಿ ಒಂದೊಂದು ರೂಪಾಯಿ ನಾವು ಕೂಡಿಸಿ ಆಗದೆ ಅದಕ್ಕೆಲ್ಲ ಒಂದು ಬೆಲೆ ಇರುತ್ತೆ. ಆ ಬೆಲೆನ ಯಾವತ್ತನ ಯಾರು ಒಬ್ಬರು ಕಟ್ಟಲೇಬೇಕು. ಅದು ಅವನವನ ಬೆಲೆ ಅವನವನೇ ಕಟ್ಟಬೇಕು, ಇನ್ನೇನು ಇಲ್ಲ, ಆಯಿತಾ? ಆ ಬೆಲೆ ಏನನ್ನೋದು ನಾನು ಚರಿತ್ರೆ ಸೃಷ್ಟಿ ಮಾಡಿ ನಮ್ಮ ತಾಯಿ ಹಣೆಗೂ, ಯಾಕೆ ಹೇಳ, ದೇವ್ರು ತಂದೆ ತಾಯಿನೇ ದೇವರು ಅಂತಾರಲ್ಲ, ಅವ್ರ ಮೇಲೆ ಹಣೆಗೂ ನಾನು ಯುದ್ಧ ಮಾಡ್ತೀನಿ. ಅದು ಯಾರೇನೇ ಆಗಲಿ. ಓಂ ನಮಃ ಶಿವಾಯ.